ನಮಸ್ತೆ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ರೂಪಾ ಚಂದ್ರು. ಸದನದಲ್ಲಿ ವಾಲ್ಮೀಕಿ ನಿಗಮದ ಹಗರಣದ ಸದ್ದು ಮಾಡ್ತಾ ಇದೆ. ಇನ್ನು ಸಚಿವ ನಾಗೇಂದ್ರ ರಾಜೀನಾಮೆಗೆ ವಿಪಕ್ಷಗಳು ಪಟ್ಟನ್ನ ಹಿಡಿದಿವೆ. ವಿಧಾನಮಂಡಲ ಮುಂಗಾರು ಅಧಿವೇಶನದ 3ನೇ ದಿನದ ಕಲಾಪವೂ ಕೂಡ ರಾಜೀನಾಮೆಯ ಜಟಾಪಟಿಯಲ್ಲೇ ಮುಗಿದು ಹೋಗಿದೆ. ಒಬ್ಬ ಆದಿವಾಸಿ ಜನಾಂಗದಿಂದ ಮತ್ತೊಮ್ಮೆ ಮಂತ್ರಿಯಾಗಿದ್ದಾರೆ. ಇವನಿಗೆ ಏನಾದರೂ ಮಾಡಿ ತೆಗಿಬೇಕು. ಇವ್ರಿಗೆ ಏನಾದರೂ ಮಾಡಿ ಅಲ್ಲಿಂದ ಇಳಿಸಬೇಕು ಅನ್ನುವಂತಹ ಹುನ್ನಾರವನ್ನ ಈ ಮನವಾದಿಗಳು ಮಾಡ್ತಾ ಇದ್ದಾರೆ. ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡದ ನಾಗೇಂದ್ರ, ಗಲಾಟೆ ಗದ್ದಲದಲ್ಲೇ ಬಲಿಯಾದ ಕಲಾಪ. ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಸಚಿವ ನಾಗೇಂದ್ರ ರಾಜೀನಾಮೆಗೆ ವಿಪಕ್ಷಗಳು ಪಟ್ಟು ಹಿಡಿದಿವೆ. ಅಧಿವೇಶನ ಆರಂಭವಾದಾಗಿನಿಂದ ನಿನ್ನೆಯವರೆಗೂ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿವೆ. ವಿಧಾನಸಭೆ, ವಿಧಾನ ಪರಿಷತ್ ಕಲಾಪ ವಾಲ್ಮೀಕಿ ನಿಗಮದ ಹಗರಣಕ್ಕೆ ಬಲಿಯಾಗಿದೆ. ನಾಗೇಂದ್ರ ರಾಜೀನಾಮೆಗೆ ಪಟ್ಟು ಹಿಡಿದಿರೋದು ದೋಸ್ತಿ ನಾಯಕರು ರಾಹುಲ್ ಗಾಂಧಿ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ದಾರೆ. ದಲಿತರ ಹಣ ರಾಹುಲ್ ಗಾಂಧಿ ಮನೆಗೆ ಹೋಯ್ತಾ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ನಾಗೇಂದ್ರ ರಾಜೀನಾಮೆ ಕೊಡದೆ ಹೊರತು ಅಧಿವೇಶನ ನಡೆಸಲು ಬಿಡೋದಿಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ಶುಕ್ರವಾರದವರೆಗೂ ಇದೇ ರೀತಿಯ ಹೋರಾಟ ನಡೆಸಲು ತೀರ್ಮಾನಿಸಿದ್ದಾರೆ. ಎಷ್ಟರ ಮಟ್ಟಿಗೆ ಅಂದ್ರೆ ಸದನದಲ್ಲಿ ಪ್ರತಿಭಟಿಸುತ್ತಿದ್ದ ಬಿಜೆಪಿ, ಜೆಡಿಎಸ್ ನಾಯಕರಿಗೆ ಬಾವಿಗಿಳಿದು ಪ್ರತಿಭಟಿಸಿ ಅಂತ ಸ್ಪೀಕರ್ ಜಿಎಸ್ ಪಾಟೀಲ್ ಅವರೇ ಹೇಳಿಬಿಟ್ಟಿದ್ದಾರೆ. ಸಭಾಧ್ಯಕ್ಷರು ಹೇಳ್ತಿದ್ದಂತೆ ದೋಸ್ತಿ ನಾಯಕರು ಸದನದ ಬಾವಿಗಿಳಿದು ಹೋರಾಡಿದ್ದಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ ಶಾಸಕರು ಬಾವಿಗಿಳಿದು ದೋಸ್ತಿ ನಾಯಕರಿಗೆ ಟಕ್ಕರ್ ಕೊಟ್ಟಿದ್ದಾರೆ. 187 ಕೋಟಿಯಲ್ಲಿ ಇವರೆಲ್ಲ ಕಾಂಗ್ರೆಸ್ ಅವರೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿಕೊಂಡು ರಾಹುಲ್ ಗಾಂಧಿಗೂ ಕಳಿಸಿದ್ದಾರೆ. ಅದು ಈಗಾಗಲೇ ತನಿಖೆಯಲ್ಲಿ, ಇಡಿ ತನಿಖೆಯಲ್ಲಿ ಆಂಧ್ರಾಗ ಹೋಗಿದೆ, ಅಲ್ಲಿ ಕೂಡ ಕಾಂಗ್ರೆಸ್ ಇದೆ. ಅಲ್ಲಿಂದ ಬಳ್ಳಾರಿಗೆ ಬಂದಿದೆ, ಅಲ್ಲೂ ಕೂಡ ಕಾಂಗ್ರೆಸ್ ಎಲ್ಲ ಸಂಸದರಿಗೆ, ಎಂಎಲ್ಎಗಳಿಗೆ, ಚುನಾವಣೆ ಫಂಡ್ಗೆ ಹೋಗಿದೆ. ಇಷ್ಟೆಲ್ಲ ಇದ್ರೂ ಕೂಡ, ಇಷ್ಟೆಲ್ಲ ಎವಿಡೆನ್ಸ್ ಇದ್ರೂ ಕೂಡ ಅವನ್ನ ವಾಪಸ್ ಕೈ ಬಿಡದೆ ಅವನೊಬ್ಬನಿಗೋಸ್ಕರ, ನಾಗೇಂದ್ರ ಒಬ್ಬನಿಗೋಸ್ಕರ ಇಡೀ ಸದನ 3 ದಿನ ನಡೀತಾ ಇಲ್ಲ ಅಂತ ಹೇಳಿದ್ರೆ ಅವನೊಬ್ಬನಿಗೋಸ್ಕರ ಎಷ್ಟು ಪ್ರಾಮುಖ್ಯತೆ? ಯಾಕೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾನ? ಏನ್ ಮಾಡ್ತಾ ಇದ್ದಾರೆ? ಯಾಕೆ ಅವ್ರ ಹಬ್ಬನ್ನೇ ಇಟ್ಕೊಂಡು ಕೂತಿದ್ದೀರಾ? ಹಿಂದೆ ಈಶ್ವರಪ್ಪನವ್ರದ್ದು ಆದಾಗ ನಾವು ಇಮಿಡಿಯೇಟ್ ಆಗಿ ರಾಜೀನಾಮೆ ಕೊಡಿಸ್ತೀರಿ, ಹಂಗೆ ಕೊಡಬೇಕು. ದೋಸ್ತಿ ನಾಯಕರು ಕಳೆದ 3 ದಿನಗಳಿಂದ ನಾಗೇಂದ್ರ ರಾಜೀನಾಮೆಗಾಗಿ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಬರದ ವಿಚಾರ ಪ್ರಸ್ತಾಪ ಮಾಡಿ ಅಂತ ಕಾಂಗ್ರೆಸ್ ನಾಯಕರು ಹೇಳಿದ್ರು ಕೂಡ ಹೋರಾಟ ಮುಂದುವರೆಸಿದ್ದಾರೆ. ಏನೇ ಮಾಡಿದ್ರೂ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಪ್ರತಿಭಟನೆಯಿಂದ ಹಿಂದೆ ಸರಿಯುತ್ತಿಲ್ಲ. ದುರಂತ ಅಂದ್ರೆ ಬಿಜೆಪಿ, ಜೆಡಿಎಸ್ ನಾಯಕರ ಈ ಗಲಾಟೆ ಗದ್ದಲದಲ್ಲಿ ಕಲಾಪ ಬಲಿಯಾಗಿದೆ. ನಿಜವಾಗಿಯೂ ಚರ್ಚೆಯಾಗಬೇಕಾದ ಜನರ ವಿಷಯಗಳು ಮಾಯವಾಗಿವೆ. ಅದೇನೇ ಇರಲಿ, ವಾಲ್ಮೀಕಿ ನಿಗಮದ ಹಗರಣದ ಬಗ್ಗೆ ಚರ್ಚಿಸುವುದರಲ್ಲಿ ತಪ್ಪಿಲ್ಲ. ವಿಪಕ್ಷಗಳು ಪ್ರತಿಭಟನೆ ಮಾಡೋದು ತಪ್ಪಲ್ಲ. ಆದರೆ ಕೇವಲ ನಾಗೇಂದ್ರ ರಾಜೀನಾಮೆಗೆ 3 ದಿನ ಕಲಾಪ ಬಲಿಯಾಗಿರೋದು ಎಷ್ಟು ಸರಿ ಅನ್ನೋದೇ ಸದ್ಯದ ಪ್ರಶ್ನೆ.